ಪತ್ರನ ನಿಮ್ಮ ರಾಜ್ಯಾಧ್ಯಕ್ಷರಿಗೆ ಕೊಡ್ತಾ ಇದ್ದೀರಾ. ಇದಕ್ಕೆ ನೇರವಾದ ಕಾರಣ? ನೇರವಾದ ಕಾರಣ ಈಗಾಗಲೇ ನಿಮಗೂ ಗೊತ್ತಿದೆ, ನಮ್ಮ ಹೈಕಮಾಂಡ್ಗೂ ಗೊತ್ತಿದೆ. ತಾಲೂಕಿನ ಶಾಸಕರ ಧೋರಣೆ, ಅಹಂಕಾರ ವರ್ತನೆ ಮತ್ತು ನಮ್ಮ ಕಾರ್ಯಕರ್ತರ ನಿರ್ಲಕ್ಷ್ಯ ಈ ಒಂದೇ ಮುಖ್ಯವಾದ ಕಾರಣ ಇದಕ್ಕೆ. ಮತ್ತು ಯಾವ ಮಟ್ಟಕ್ಕೆ ಇವತ್ತು ತಾಲೂಕಲ್ಲಿ ಆಗಿದೆ ಅಂದರೆ, ಯಾವ ಸಮಾಜಗಳು ಸಿದ್ದರಾಮಯ್ಯ ಅವ್ರನ್ನ ನೋಡಿ, ಪಕ್ಷವನ್ನು ನೋಡಿ, ಮುಸಲ್ಮಾನ್ ಸಮಾಜ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ದಲಿತ ಸಮಾಜ ಇರ್ಬೋದು, ಇವರು ಪ್ರಮುಖವಾಗಿ ಓಟ್ ಹಾಕಿ ಗೆಲ್ಸೋದಕ್ಕೆ ಹೋರಾಟ ಮಾಡಿದ್ರು. ಇವತ್ತು ಅವರೂ ಸಹ ನೊಂದು ದೂರ ಉಳ್ಕೊಂಡಿದ್ದಾರೆ. ಅವತ್ತೇ ಚುನಾವಣೆಯ ಒಂದು ಫಲಿತಾಂಶದಲ್ಲಿ ವೀರಶೈವ ಸಮಾಜದ 70 ಭಾಗ ಷಡಾಕ್ಷರಿಯವರಿಂದ ದೂರ ಉಳ್ಕೊಂಡಿತ್ತು. ಇವ್ರನ್ನ ಗೆಲ್ಲೋದಕ್ಕೆ ಕಾರಣ ಆಗಿದ್ದು ಕುರುಬ ಸಮಾಜ, ದಲಿತ ಸಮಾಜ, ಮುಸಲ್ಮಾನ್ ಸಮಾಜ, ದೇವಾಂಗ ಸಮಾಜ, ಉಪ್ಪಾರರ ಸಮಾಜ ಮತ್ತು ಗೊಲ್ಲರ ಸಮಾಜ ಮುಖ್ಯವಾಗಿ ಆಗಿದ್ದು. ಇವತ್ತು ಆ ಎಲ್ಲ ಸಮಾಜಗಳು ದೂರ ಉಳ್ಕೊಂಬಿಟ್ಟಿದೆ. ಈ ಪರಿಸ್ಥಿತಿಯನ್ನು ವೀರಶೈವ ಸಮಾಜ ಅಂತ ಹತ್ರನೇ ಬಂದಿಲ್ಲ ಬಿಡಿ, ಅವಾಗಲೇ ಬರಲಿಲ್ಲ, ಈಗ ಪ್ರಶ್ನೆ ಇಲ್ಲ. ಈ ಒಂದು ವಾತಾವರಣ ಇವರು ನಡ್ಕೊಂತಿರೋದು ಜನಕ್ಕೆ ಮತ್ತು ಕಾರ್ಯಕರ್ತರಿಗೂ ಸಹ. ನಮ್ಮ ಕಾರ್ಯಕರ್ತರು ಅಂತ ಒಂದೇ ಪ್ರಶ್ನೆ ಅಲ್ಲ ನಾನು ಹೇಳ್ತಾ ಇರೋದು, ಅವರ ಜೊತೆ ಇರೋ ಕಾರ್ಯಕರ್ತರು ಸಹ ಸಾಕಷ್ಟು ನೊಂದುಬಿಟ್ಟು, ಯಾಕೆಂದ್ರೆ ಬರೀ ಅವ್ರ ಕುಟುಂಬದವರು ಅಷ್ಟೇ ರಾಜಕಾರಣದಲ್ಲಿ ಅನುಕೂಲ ಪಡಿತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ಎಲ್ಲರೂ ಬೇಜಾರಾಗಿ ಹೋಗಿದ್ದಾರೆ. ಇವತ್ತವರೆಗೂ ಇನ್ನು ಕೇವಲ 10-12 ದಿವಸ ಇಲ್ಲ ಎಲೆಕ್ಷನ್ನು, ಒಂದೇ ಒಂದು ವ್ಯಕ್ತಿ ತಿಪ್ಟೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಓಟ್ ಕೇಳಕ್ಕೆ ಹೋಗಿಲ್ಲ ಅಂದರೆ ಯಾವ ಮಟ್ಟದಲ್ಲಿ ಇಲ್ಲಿ ಸಂಘಟನೆ ಇದೆ ಅನ್ನೋ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಕಂಟಿನ್ಯೂ ಆಗೋ ಅವಶ್ಯಕತೆ ಕಾಣಲಿಲ್ಲ. ಮತ್ತು ನಮ್ಮ ಸ್ವಾಭಿಮಾನಿಗಳು ಎಲ್ಲರದು, ನಮ್ಮವರೆಲ್ಲರೂ ಕಳೆದ ಚುನಾವಣೆ ವಿಧಾನಸಭೆಯಲ್ಲೂ ಸಹ ಅವರ ಮನೆಯಿಂದ ಒಂದು ಲೋಟ ನೀರು ಕುಡ್ದಿಲ್ಲ ನಮ್ಮ ಕಾರ್ಯಕರ್ತರು, ನಾನು ಸೇರಿ. ಆ ರೀತಿ ನಮ್ಮ ಸ್ವಂತ ದುಡ್ಡುಗಳಾಗಿ ಅವತ್ತೆಲ್ಲ ದುಡಿದಿದ್ದು ನಮಗೆಲ್ಲ ಸಾಕಷ್ಟು ನೋವಾಗಿದೆ. ಹಂಗಾಗಿ ನಾವು ಆಚೆ ಹೋಗಲೇಬೇಕಾಯಿತು. ಮತ್ತು ಬರುವ ಚುನಾವಣೆಯಲ್ಲಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಇದು ರಾಷ್ಟ್ರದ ವಿಚಾರದ ಚುನಾವಣೆ, ರಾಷ್ಟ್ರದ ಹಿತಾಸಕ್ತಿಗಳನ್ನು ನೋಡಿ ಮಾಡುವಂಥ ಚುನಾವಣೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗಳ ಆಧಾರದ ಮೇಲೆ ಹೊರಟಿದೆ, ಅದು ಗ್ಯಾರಂಟಿಗಳು ಒಳ್ಳೆಯವೇ, ಅದೆಲ್ಲದೂ ಸತ್ಯನೇ. ಆದರೆ ತಿಪ್ಟೂರು ತಾಲೂಕಲ್ಲಂತೂ ಆ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಮನವರಿಕೆಯೇ ಆಗಿಲ್ಲ. ಯಾರೂ ಅದಕ್ಕೆ ಒಪ್ಪೋದ ಪರಿಸ್ಥಿತಿಯಲ್ಲಿ ಈಗ ಆಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಅಸಹ್ಯವಾಗಿ ನೋಡೋಂಥ ಪರಿಸ್ಥಿತಿನ ಮಾನ್ಯ ಶಾಸಕರ ತಂಡ ಮಾಡಿಕ್ಕಿದೆ. ಹಾಗಾಗಿ ಅಂಥವ್ರ ಜೊತೆ ನಾವು ಪಾಲಿಟಿಕ್ಸ್ ಮಾಡೋದು ಅರ್ಥನೂ ಇಲ್ಲ. ನಾಳೆ ಆಗ ಎಲ್ಲ ಅನಾಹುತಕ್ಕೆ ನಾನು ಯಾಕೆ ಜವಾಬ್ದಾರಿ ಆಗೋಣ? ಅವ್ರು ಏನು ಆಗುತ್ತೆ ಅದನ್ನು ಅವರು ಫೇಸ್ ಮಾಡಲಿ. ಹಾಗಾಗಿ ನಾವು ಇವತ್ತು ಅವರು ಹೊರನೋಟ ಹೆಂಗೆ ಕೈತೆ, ಒಳನೋಟನೂ ಜನಕ್ಕೆ ಗೊತ್ತಾಗಲಿ, ನಾಳೆ ಹೈಕಮಾಂಡ್ಗೂ ಗೊತ್ತಾಗಲಿ ಈ ತಾಲೂಕಿನ ಪರಿಸ್ಥಿತಿ ಹೆಂಗೆ ಮಾಡಿದ್ದಾರೆ ಪಕ್ಷ ಅಂತೇಳಿ. ಹಾಗಾಗಿ ನಾವು ಆಚೆ ಬರಬೇಕಾಗಿತ್ತು. ಲೋಕಸಭೆ ಚುನಾವಣೆಗೆ ನಮ್ದು ಈಗ ನಾವು ಆಚೆ ಬಂದಿದ್ದೀವಿ, ಹೊರಗೆ ನಿಂತ್ಕೊಂಡಿದ್ದೀವಿ. ನಮ್ಮ ಸಾವಿರಾರು ಕಾರ್ಯಕರ್ತರು ಏನು ಕೇಳ್ತಾ ಇದ್ದಾರೆ, ನಮ್ಮನ್ನು ಸೌಜನ್ಯವಾಗಿ ನೋಡ್ಕೊಳೋರು ಮತ್ತು ದೇಶದ ಹಿತಾಸಕ್ತಿಲಿ ಯಾರು ನಮ್ಮನ್ನು ಕರೀತಾರೆ ನಾವು ಅವ್ರ ಜೊತೆಗೆ ಹೋಗೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿದ್ದಾರೆ. ಅದು ಯಾರು ಕರೀತಾರೆ ನೋಡೋಣ, 1-2 ದಿವಸದಲ್ಲಿ ಅದು ಯೋಚನೆ. ಮುದ್ದನ್ಮೇಗೌಡ್ರದ್ದು ಸಂದರ್ಭನೇ ಬಂದಿಲ್ಲ ನಮಗೆ. ಎಲ್ಲ ನಡೆದಿರೋದು ಷಡಾಕ್ಷರಿ ಶಾಸಕರ ಒಂದು ವಿಚಾರದಿಂದನೇ. ಮುದ್ದನ್ಮೇಗೌಡರು ದೂರ ಉಳ್ಕೊಳಕ್ಕೂ ಅದೇ ಕಾರಣ, ಮುದ್ದನ್ಮೇಗೌಡರು ನಿಧಾನಕ್ಕೆ ಬಂದು ಭೇಟಿ ಮಾಡೋಕ್ಕೂ ಅದೇ ಕಾರಣ, ನಾಮಿನೇಷನ್ ಕರೀದಲ್ಲಿರೋಕ್ಕೂ ಅದೇ ಕಾರಣ, ಇವತ್ತು ಮುಖ್ಯಮಂತ್ರಿಗಳು ಬರೋ ಕಾರ್ಯಕ್ರಮಕ್ಕೂ ನಮ್ಮನ್ನು ದೂರ ಇಟ್ಟರೋದಕ್ಕೆ ಇವರೇ ಕಾರಣ ಅಂತ ದೇಶನೇ ಹೇಳ್ತಾ ಇದೆ. ಸೊ ಇನ್ನು ನಾವು ಮುದ್ದನ್ಮೇಗೌಡರನ್ನ ಪಾಪ ಯಾಕೆ ಅನ್ಕೊಳ್ಳೋಣ? ಆ ಸಮಸ್ಯೆ ನಮ್ಮಲ್ಲಿ ಬಂದಿಲ್ಲ.